ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೊಂದು ಕರ. ಈ ಹಿಂದೆ ಒಂದು ಸತಿ ಘಾಟಿಲಿ ಒಂದು ವಿಡಿಯೋ ಮಾಡಿದ್ದೆ ಒಂದು ಹುಡುಗರದು. 10,000 ಕರು ಕೇಳಿದ್ದಕ್ಕೆ ನಾನು ಕೊಟ್ಟಿಲ್ಲ ಅಣ್ಣ, 5,1,000ಕ್ಕೆ ಕರ ಮಾರ್ತೀವಣ್ಣ, ಈ ಕರನ ಬೀಚ್ ದೋರಿ ಮಾಡೇ ಮಾಡ್ತೀವಿ ಅಂತ ಚಿಕ್ಕ ಹುಡುಗರು ತೊಡೆ ತಟ್ಟಿದ್ರು. ಸೇಮ್ ಕ್ಯಾಟಗರಿ, ಸೇಮ್ ದನ. ಇಲ್ಲೊಬ್ಬರು ಪಾಪ ಇವರು ಉಂಡು ತಿಂದು ಚೆನ್ನಾಗಾಗವ್ರೆ, ಆದರೆ ಈ ಕರನ್ ಮಾತ್ರ ಚೆನ್ನಾಗಿ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಬನ್ನಿ ಹಂಗೆ ಕೇಳೋಣ ಪಾಪ. ಬೀಜವೇ ಯಾಕೆಂದರೆ ನೋಡ್ಬೇಕಲ್ಲಪ್ಪ, ರೈತರಿಗೆ ಗೊತ್ತಾಗಬೇಕು. ನಾಳೆ ದಿನ ತಗೊಳ್ಳೋರಿಗೆ ಮೋಸ ಮಾಡಿಬಿಟ್ರಿ ಇವರು ಹಂಗೆ. ಯಾಕೆ ಅಂತಂದರೆ ಅಪ್ಪಿ ಮೋಸ ಮಾಡಿಬಿಟ್ರೆ ಗೊತ್ತಾಗಬೇಕಲ್ಲ. ಅಣ್ಣ ನಮಸ್ಕಾರ, ಏನು ನಿಮ್ಮ ಹೆಸರು? ಒಬ್ಬೊಬ್ಬ ನಿಮಗೆ ಬೈವಂಗೆ ಇಲ್ಲ ನಾವು. ಹಾಂ ನೋಡ್ರಿ, ಯಾವ ಥರ ಹೆಸರು ಇಟ್ಕೊಬಿಟ್ಟು ಯಾವ ಥರ ನಮ್ಮನ್ನೀಗ ಸಿಗಾಕ್ಸ್ಬಿಟ್ರಲ್ಲ. ಹಾಂ ಏನು ಕತೆ ಮಾಡೋದೀಗ? ಹಾಂ ಇವಾಗ ಇದು ತಂದದ್ದ ಅಥವಾ ಎಲ್ಲರ ದೇಪ್ಕಿಕೊ ಬಂದ್ಬಿಟ್ರ ಫ್ರೀಯಾಗೆ? ಓಲಿ ಯಾವಾಗ ಕೊಟ್ಟರು? ಯಾವಾಗ? ಜಾತ್ರೆ ಮಾಡೋಕ್ಕೋಸ್ಕರ ಹಿಡ್ದು ಕೊಟ್ಟು ಕಳ್ಸವ್ರೆ ಫ್ರೀಯಾಗೆ. ಏನೋ ಓಲಿ ಹಿಡ್ಕೊಂಡು ಹೋಗಪ್ಪ, ನಿನ್ನ ಆಸೆ ತೀರಿಸ್ಕೊ ಅಂತ. ಏನು ಹೇಳ್ತಾಯಿದ್ರಿ ವ್ಯಾಪಾರ? ಇನ್ನೊಂದಿಲ್ಲದೆ ಕೊಟ್ಬಿಟ್ರಾ? ಅಲ್ಲ, ಈ ಎತ್ತಿ ಹೆಗಲ ಮ್ಯಾಕೆ ಮಡಿಕೊಂಡ್ರೆ ಇಲ್ಲಿಂದ ರಾಮನಗರ ಗಂಟೆ ಓದ್ಕೊಂಡು ಹೊಂಟೈತಿ ನಾನು ನಡ್ಕೊಂಡೇನೆ. ಹಾಂ ನೀವು ಈಗ 16,000 ಹೇಳಿದ್ರೆ ನಾವು ಏನು ಅನ್ಕೋಬೇಕಿದ್ಕೆ? ಹಾಂ ಹೇಳಪ್ಪ. ಇದಕ್ಕಿಂತ ತೂಕ ಕುರಿಮರಿನೇ ಬಂದ್ಬಿಡ್ತದೆ, ಬಂಡೂರು ಮರಿ. ಹಾಂ ಯಾವ ಲೆಕ್ಕಾಚಾರಕ್ಕೆ ನೀವು 16,000 ಹೇಳ್ತೀರಿ? ರೈತ ಹೆಂಗೆ ತೊಗೊಂಡೋಗಿ ಸಾಕೋದು ಇದನ್ನು? ಹಾಂ ಹಂಗೆ ಇವಾಗ ಅದಕ್ಕೆ 16,000 ಹೇಳ್ತಾಯಿದ್ದೀರಾ. ಏನಾರ ಆಗೋಲ್ಲಿ ಅಂತ. ಎಲ್ಲಿಗೆ ಬಂದರೆ ಕೊಡ್ತೀರಾ ಹೆಚ್ಚು ಕಮ್ಮಿ? 14. 10 ಏನಾರ ಮಾತಾಡ್ತೀರಾ? ಮಾತಾಡ್ಬೇಕ್ರಿ, 100% ಮಾತಾಡ್ಬೇಕು. 10 ಮಾತಾಡಿದ್ರೆ ಆಯ್ತದ ಅದು ರೇಸ್ಗೆ. ಇದರಲ್ಲಿ ಆಯ್ತಪ್ಪ, ನೀನು ರೇಸ್ ಮಾಡಪ್ಪ. ನಿನಗೆ ನಾವು ಈಗ ಮಾತಾಡೋಂಗಿಲ್ಲ, ಏನು ಮಾಡೋಕ್ಕಾಗಲ್ಲ. ದೇವೇಗೌಡರು ಬೇರೆ ನೀವು ಹಂಗೆ. ಓಕೆ, ಎಲ್ಲಿ ನಿಮ್ಮೂರು? ಎಲ್ಲಿ ಬರ್ತದೋ? ಮಂಡ್ಯದ ಹತ್ರ. ಹೋಗಿ ಬರೀ ಕಬ್ಬನ್ ತೊಂಡೆ ತಿನ್ಸ್ಬಿಟ್ರೆ ದಪ್ಪ ಆಯ್ತದೆ ಅಂತ ನೀನು ಹಂಗೆ ಆ ಥರ. ಇದೊಂದನ್ನೇ ಇಟ್ಕೊಂಬಂದ್ರೆ ಇನ್ನೇ ಅವ ಇನ್ನೊಂದು ಜೊತೆ ಎಸ್ಕೊಳವ. ಬರ್ರಿ ತೋರಿಸಿ ಹೆಂಗಾರೆ ನೋಡ್ತೀನಿ. ಅಣ್ಣ ಇವೇನಣ್ಣ? ಎತ್ಕೊಳ ಹಸ್ಕೊಳ? ಇವು ಹಸ್ಕೊಳು ಒಳ್ಳೆ ಎತ್ತು ಸಾಕ್ತಂಗೆ ಸಾಕಿದೆಯಾ? ಹಾಂ ಅದನ್ನು ಮಾತ್ರ ಪಾಪ ಮಲಗಿಸ್ಬಿಟ್ಟಿದ್ಯಾ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವು ಮಾತ್ರ ಚೆನ್ನಾಗಿ ಸಾಕಿದ್ದಾರೆ. ದೇವೇಗೌಡ್ರೆ, ಈಗ ಇವು ಏನಲ್ಲಾಗವೆ? ಕಡೆ ಬಿದ್ದು ಎಷ್ಟು ವರ್ಷ ಆಯಿತು? ಕಡೆ ಬಿದ್ದು 2 ವರ್ಷ. ಏನು ಮಾಡ್ತೀರಾ ಇದ್ರಲ್ಲೆಲ್ಲ ವ್ಯವಸಾಯ? ಹಾಂ, ಕಬ್ಬು ಸ್ವಂತದ್ದ ಅಥವಾ ಏನೋ ಕೂಲಿಗೆಲ್ಲ ಹೊಡಿತೀರಾ? ಎಷ್ಟಕ್ಕೆ ನೀವು ತೊಗೊಂಡು 2 ವರ್ಷದಿಂದ ಏನು ಬೆಲೆಗೆ ತೊಗೊಂಡಿದ್ರಿ? 1,20,000. ಹೋದ ವರ್ಷ 3,4 ಲಕ್ಷ ಆಗಿತ್ತು. ಈ ವರ್ಷ 3 ಲಕ್ಷ ದುಡ್ಕೊಂಡಿದ್ದೆ, 6 ಲಕ್ಷ ದುಡ್ಕೊಂಡಿದ್ದೆ. ಹಾಂ ಇನ್ನೇನಪ್ಪ ಇಲ್ಲಿ? ಹಾಂ 1,20. ಅಲ್ಲ, ನೀನು 6 ಲಕ್ಷ ದುಡ್ದುಬಿಟ್ಟು 1,20 ಹೇಳಿದ್ರೆ ಇದು ಮೋಸ ಅಲ್ವಾ ರೈತನಿಗೆ? ಹಾಂ ನಿನಗೆ ಅದು 6 ಲಕ್ಷ ದುಡ್ಡು ಕೊಡಲಿವಾ? ಹಾಂ ಹಾಂ ಕೂಲಿ ಮಾಡಿಬಿಟ್ರೆ ನಿನಗೆ 5 ಲಕ್ಷ ಸಂಬಳ ಕೊಡ್ತೀವಿ ಅಂತ ಹೇಳಿದ್ದೀವಿ ನಾವು ರೈತರು ರೀ. ಹಾಂ ಹಂಗೆ ಅಲ್ಲ, ಈಗ ಹೆಂಗಿರೋ ಒಳ್ಳೆ ದುಡ್ಡಾಗಿತ್ತು ಪಾಪ, ಕಷ್ಟಪಟ್ಟು ರೈತನಿಗೆ ಗೇಯಿ ಕೊಟ್ಟಿದ್ದು ಎಲ್ಲ ದುಡ್ಡು ಬಂದದೆ. ಏನಾರ ಕಡಿಮೆ ಒಳಗೆ ವ್ಯಾಪಾರ ಹೇಳಿದ್ರೆ ಯಾರು ರೈತರು ಕೂತ್ಕೊಂಡು ತಗೊಂಡು ಅವರು ಖುಷಿಯಾಗಿ ಇರ್ತಾರೆ. ಹಂಗೆ ಒಟ್ಟು ಇನ್ನೂ 3 ಲಕ್ಷ ರೋಲ್ ಕಾಲ್ ಮಾಡ್ಬೇಕು ನೀವು, ಡಿಸೈಡ್ ಆಗ್ಬಿಟ್ಟಿದ್ದೀರಿ. ಒಂದು ಸತಿ ಚಿಕನ್ ಕುನೆ ಬಿದ್ದು 2 ಲಕ್ಷ ತಗೊಂಡು ಕಮ್ಮಿ ಕೊಟ್ಬಿಟ್ರೆ ಸರ್. 120ನೇ ಮರಕನ ಅವರು ಚಿಕನ್ ಕುನೆ ಬಂದ್ಬಿಟ್ಟು 2 ಲಕ್ಷ ದನ ತಗೊಂಡಿದ್ದ. ಎಲ್ಲ ಚಿಕನ್ ಕುನೆ ಬಂದು ಎಲ್ಲ ಹಾಳಾಗಿ ಎಲ್ಲ ಇದು ಮಾಡಿ ಮೈಯೆಲ್ಲ ಕೆಲ ಮೇಲೆ ಹಿಡ್ದೋಗಿ ತಿರ್ಕೊಂಡು ಲಾಸ್ಟಲ್ಲಿ 50,000 ಕೊಟ್ಟನು. ಹಂಗಾದ್ರೆ ನಿಮ್ಗೆ ಗೊತ್ತು, ಈಗ ಕೇಳಿದಾಗ ಕೊಡೋದಿಲ್ಲ. ಈಗ ಮೈಕಟ್ಟು ಚೆನ್ನಾಗಿರೋದಕ್ಕೆ ಹೇಳ್ತಾವ ನಾವು ಆ ಥರ. ಅಲ್ಲ, ಈಗ ನಿಮ್ಮ ಫೈನಲ್ಲು ಎಲ್ಲಿಗೆ ಬಂದರೆ ಕೊಡ್ತೀರಾ? ನಮ್ಮ ವೀಕ್ಷಕರು ಯಾರು ಅಕಸ್ಮಾತ್ ಕೇಳಿದ್ರಪ್ಪ 1,15 ಎಲ್ಲಿಂದ ಎಲ್ಲಿ ಸರ್? ಏನಾರು ಹೇಳ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಮಾತಾಡಮ್ಮ. ಮೊಬೈಲ್ ನಂಬರು 97 40 71 19 54. ನೋಡ್ತಾ ಇರ್ಬೋದು, ಕಡೆ ಬಿದ್ದು 1-1.5 ವರ್ಷ ಆಗೋಗವೆ.
ಯಾವುದೇ ಒಂದು ಕೆಲಸಕ್ಕಾದರೂ ರೆಡಿ ರೆಡಿ ದನಗಳು. ಕೊಡ್ತೀವಿ. ಆ ಲೆಕ್ಕಾಚಾರ ದನ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಯ್ತವೆ. ಸಿಹಳ್ಳಿ ಜಾತ್ರೆಗೆ ಬಂದವೆ. ಇಲ್ಲಿಂದ ಮಾರದೇರೆ ಹೋದರೆ ಮನೇಲಿ ಈ ದನ ಸಿಗ್ತವೆ. ವ್ಯವಸಾಯಕ್ಕೆ ಯಾವುದೇ ವ್ಯವಸಾಯದಲ್ಲಾಗಲಿ ದನ ಇದಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ಎರಡು ಒಂದೇ ಐಟು ಪರ್ಸ್ನಾಲಿಟಿ, ಒಂದೇ ಸೊಂಟ, ಒಂದೇ ಜಾತಿ ಕುಲ, ಒಂದು ನೂಲು ಒಂದೇ ದನ ಮಾತ್ರ ಒಂಚೂರು ಸ್ಪೀಡ್ ಕೊಡ್ತದೆ. ಆ ಲೆಕ್ಕಾಚಾರಕ್ಕೆ ತಗೊಂಡ್ರೆ ಇವತ್ತಿನ ಬಾಳೋ ಬೆಲೆಗೆ ಸ್ವಲ್ಪ ಅವರು ಬಿಗಿಯಾಗಿ ಹೇಳ್ತವ್ರೆ ವ್ಯಾಪಾರನ ದೇವೇಗೌಡರು. ದೇವೇಗೌಡ್ರನ್ನ ಅಲ್ಲಿ ಕೆಡಗ್ಬೋದು, ಏನು ತೊಂದರೆ ಇಲ್ಲ. ವ್ಯಾಪಾರ ಕೂತ್ಕೊಂಡ್ರೆ ದೇವೇಗೌಡ್ರನ್ನ ಕೆಳಗೆ ಕೆಡಗ್ಬೋದು, ಏನು ಮುಲಾಜಿಲ್ಲ. ಹಂಗಾಗಿ 101% ದನ ಹಿಡ್ಕೋಬೋದು. ಯಾರಿಗಾದರೂ ನಮ್ಮ ರೈತರಿಗೆ ಬೇಕು ಅನ್ನೋರು ದಯವಿಟ್ಟು ಕರೆ ಮಾಡಿ ಅವ್ರ ಹತ್ರ ಮಾತಾಡಿ. ಅಣ್ಣ, ಈಗ ಎಷ್ಟು ವರ್ಷದಿಂದ ನೀವು ಜಾತ್ರೆ ಮಾಡ್ತಿರೋದು? 3 ವರ್ಷದಿಂದ ಈಚೆಗಡಿಕೆ. ಏನಕ್ಕೆ ಈ ಯೂಟ್ಯೂಬು ಅದು ಇದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ನೋಡಿ ದನ ಕಟ್ತಿರೋದಾ? ಕಟ್ತಿದ್ರಿ. ಮತ್ತು ಈ ಜಾತ್ರೆ ಯಾಕೆ ಈಗ 3 ವರ್ಷದಿಂದ ಮಾಡ್ತಿರೋದು? ಹಾಂ, ಕೆಲಸ ಜಾಸ್ತಿ. ಈಗ ನಮ್ಮ ದೇವೇಗೌಡರು 90+ ಹೊಡೆದವ್ರೆ. ಗುಡುಗುದ್ರೆ 50 ಜನಕ್ಕೆ ಕೇಳಿಸ್ತದೆ, ಬರೀ ಮೈಕ್ ಇಲ್ದೇನೆ. ನೀವು ಈ ವಯಸ್ಸಲ್ಲಿ ಏನು ಗುಡುಗ್ತಾ ಇದ್ದೀರಿ? ಮತ್ತೆ ಗಟ್ಟಿಯಾಗಿ ಮಾತಾಡ್ರಿ. ಹಾಂ, ಏನು ಗುಡುಗ್ತಾ ಇದ್ದೀರಾ ನೀವು? ಹಾಂ ಹಾಂ, ನಮ್ಮ ಅಪ್ಪಾಜಿ ಕ್ಯಾಬಿನೆಟಲ್ಲಿ ಹೆಂಗೆ ಗುಡುಗ್ತಾರೆ ನೋಡಿದ್ದೀರಾ ನೀವು? ನಮ್ಮ ಅಪ್ಪಾಜಿ ಒಂದೇ ಒಂದು ಗುಡುಗಿಗೆ ಇಡೀ ಕ್ಯಾಬಿನೆಟೇ ಸೈಲೆಂಟ್ ಆಯ್ತದೆ. ಹಂಗೆ ಆ ಹೆಸರಿಕೊಂಡು ನೀವು ಹಿಂಗೆ ಮಾಡಿದ್ರೆ ಹೆಂಗೆ? 6 ಗಂಟೆ ಮೇಲೆ ಮೈ ತುಂಬಿದ್ಮೇಲೆ ಅವ್ರ ಗುಡುಕ್ತಾರೆ. ಈ ಟೈಮಲ್ಲಿ ಬಿಸ್ಲೇಟು ಅಂತ ಇದು ಸತ್ಯವಾದ ಮಾತು. ಇವಾಗ ಬಂತು. ಈಗ ಗುಡುಗುದಿಲ್ಲ, ಈಗೆಲ್ಲ ಮಂಕಾಬಿಟ್ಟು ಸೋರ್ ಹೋಗ್ಬಿಟ್ಟದ ಇಲ್ಲ. ಈಗ ಬಿಸ್ಲೇಟು 6 ಗಂಟೆ ಆದ್ಮೇಲೆ ವ್ಯಾಪಾರ ಹೆಂಗೆಲ್ಲ ತೀರ ಕೆಳಕ್ಕೆ ಬಿದ್ದಾನೆ ನಮಗೆ ಗೊತ್ತು. ಓಕೆ, ನೋಡ್ತಾ ಇರ್ಬೋದು. 100% ಇದು ಸಕ್ಸಸ್ ಆಯ್ತದೆ. ಯಾರು 6 ಗಂಟೆ ಮೇಲೆ ವ್ಯಾಪಾರಕ್ಕೆ ಬನ್ನಿ. ಮೇಲೆ ಬಂದು ವ್ಯಾಪಾರ ಮಾಡಿ. ಓಕೆ, ಖುಷಿ ಆಯ್ತದೆ. ಏನು ತೊಂದರೆ, ಏನು ಬೇಜಾರಿಲ್ಲ ತಾನೆ ಆಸ್ಲಾಟ ಮಾಡಿದ್ದಕ್ಕೆ ಆ ಥರ? ಓಕೆ, ಥ್ಯಾಂಕ್ ಯು. ಏನು ಹೇಳ್ತಾರೆ ಅದೇ ಮುಖಾಂತರ ಕೊಡ್ತಾರೆ. ಅವ್ರು ಆಟ ಅಂದ್ರೆ ಆಟ ಹೆಂಗಾರ ಮಾಡ್ಕೊಳ್ಳಿ. ಓಕೆ, ನೋಡ್ತಾ ಇರ್ಬೋದು. ಪರವಾಗಿಲ್ಲ, ದನ ಗೆಯ್ಯೋರಿಗೆ ಒಂದನ ಇವತ್ತಿನ ಬಾಳೋ ಬೆಲೆಗೆ ಒಂಚೂರು ಬಿಣ್ಣಾಗಿ ಹೇಳ್ತವ್ರೆ. ಸಂಜೆ ಮೇಲೆ ಕುಂಡ್ರಿಸಿ ಆಟ ಆಡಿ 100% ಸಕ್ಸಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ರೈತರ ಮನೆ ದನಗಳು ಎತ್ತುಗಳು ಇದಾವೋ, ಈ ರೈತರ ಮನೆ ದನನ ವೀಡಿಯೋ ಮಾಡೋದ್ರಲ್ಲಿ ಒಂಥರ ಒಂದು ಖುಷಿ. ಯಾಕೆಂದರೆ ಎಲ್ಲ ಹೋಗಿ ಒಂದು ಪೆಂಡಾಲ್ ಹಾಕ್ಕೊಂಡು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಅಲ್ಲಿಂದ ದೊಡ್ಡ ದೊಡ್ಡ ಲೆವೆಲಲ್ಲಿ ಲೈಟಿಂಗ್ ಹಾಕ್ಕೊಂಡು ಮಾಡ್ಕೊಂಡು ಕೂತ್ಕೊಳ್ಳೋ ಲೆವೆಲ್ಗೆಲ್ಲ ಇಲ್ಲ ಅಣ್ಣ. ಆ ಕಡೆ ಇವು ಮಲಗಿರೋ ಎತ್ತಲ್ಲ, ಅವೆತ್ತು ಇವು ಕಡಿಸ್ಕೊಳ್ಳೋ ಅವು ಎತ್ತು ಅಲ್ಲಾಗವ ಇಲ್ಲ. ನೋಡ್ತಾ ಇರ್ಬೋದು, ಇವನ್ ಜೊತೆ ಕಡಿಸ್ಕೊಳ್ಳೋ ಇದೆಲ್ಲ ಈ ನಮ್ಮ ಏನು ಸಿಹಳ್ಳಿ ಜಾತ್ರೆಯಲ್ಲಿ ಏನಿದ್ರು ಒಂದು ಕಡಿಸ್ಗಳಿಗೇ ಫೇಮಸ್ ಇದು ಜಾತ್ರೆ. ತುಂಬ ಒಂದು ಖುಷಿ ಆಗುತ್ತೆ. ಯಾಕೆ ಅಂತಂದರೆ ರೈತರುಗಳು ಅವರು ಮೇಯಿಸಿ ಊಟ ಮಾಡಿ ಅಥವಾ ಅವರು ಸ್ವತಃ ಸಾಕಿ ಪ್ರತಿಯೊಂದೂ ತೊಗೊಂಬಂದು ಇವತ್ತು ಜಾತ್ರೆಗೆ ನಿಲ್ಲಿಸ್ತಾರೆ ಅಂದರೆ ತುಂಬ ಒಂದು ಖುಷಿ. ಏಕೆಂದರೆ ಅವರು ಅಷ್ಟು ದಿನದ ಒಂದು ಶ್ರಮ ಇದೆಯಲ್ಲ, ಆ ರೈತರ ಶ್ರಮ, ಅದು ತುಂಬಾ ಒಂದು ಅದ್ಭುತ. ಈಗ ಒಂದು ಖುಷಿ ಪಡಬೇಕು. ಒಂದು 2 ಜೊತೆ 3 ಜೊತೆ 4 ಜೊತೆ ದನಗಳನ್ನು ತಂದು ರೈತರು ಮೇಯಿಸಿ ಇವತ್ತು ಬನ್ನಿ ಇವೆಲ್ಲ ಒಬ್ಬರವೇ ಅಂತೆ, ಯಾರೋ ಅಂತ ಕೇಳೋಣ. ಕೇಳಿ ಏನು ಅಂತ ಹಿಂಗೆ ಮಾತಾಡೋಣ. ನೋಡ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಅಣ್ಣ ಹಂಗೆ ಬಾಣ ಎತ್ತಿನ ಮಕ್ಳಿಗೆ ನಾವು ಸ್ವಲ್ಪ ಗಟ್ಟಿಯಾಗಿ ಮಾತಾಡೋ. ಅಣ್ಣ ನಮಸ್ತೆ, ಏನು ನಿಮ್ಮ ಹೆಸರು? ಯಾವ ಊರವ್ರು ತಾವು? ಎಲ್ಲಿ ಬರುತ್ತೆ? ಮಂಡ್ಯ ಹತ್ರ? ಪಾಂಡವಪುರ ಅಂದರೆ ತಾಲೂಕು ನಿಮಗೆ ಮಂಡ್ಯನೇ? ಮಂಡ್ಯ ಜಿಲ್ಲೆ, ಕೊತ್ತತಿ ಹೋಬಳಿನಾ? ಓಕೆ ಓಕೆ ಓಕೆ. ಅಣ್ಣ ಇವಾಗ ಎಷ್ಟು ವರ್ಷದಿಂದ ನೀವು ಈ ಜಾತ್ರೆಗಳು ಮಾಡ್ತಾ ಇರೋದು? ನೀವು ಅಂದರೆ ಹಳಬ್ರು ಮೊದಲು ತಂದೆಯವರೆಲ್ಲ ಮಾಡಿದ್ರು, ಅದನ್ನು ನೀವು ಈಗ ಮುಂದುವರಿಸ್ತಾ ಇದ್ದೀರಾ?
ಓಕೆ. ಈ ಮೊದಲು ಸಾಕ್ತಿದ್ದಂಥ ಎತ್ತು ಕರುಗಳಿಗೂ ಇವಾಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ? ಮೊದಲು ಸಾಕ್ತಿದ್ದ ಎತ್ತು ಕರುಗಳು 1 ಲಕ್ಷ ಒಳಗಡೆ ತಗೊಂಡ್ರೆ ಒಳ್ಳೆ ಎತ್ಕೊಂಡು ಬರ್ತಿದ್ದು. ಓಕೆ. 2 ಲಕ್ಷ ಬಂಡವಾಳ ಆಗ್ತದೆ ಅಂತಂದ್ರೆ ಎತ್ಕೊಂಡು ಬರ್ತಿಲ್ಲ. ಆ ಥರ ಯಾಕೆ ಕಾರಣ? ಅಂದ್ರೆ ಸಾಕೋರು ಜಾಸ್ತಿ ಆದ್ರು ಮಾರೋರು ಕಮ್ಮಿ ಆದ್ರು. ಆ ಥರ ಅಲ್ಲ. ಈಗ ಯಾರು ಜಾಸ್ತಿ ಸಾಕೊಂಡು ಹೋಯ್ತವ್ರೆ, ಆಗಿದ್ದೆಲ್ಲ ದನ ಜಾಸ್ತಿ ಸಾಕ್ತಿದ್ರು, ರೇಟ್ ಕಮ್ಮಿ ಇತ್ತು. ದನ ಸಾಕೋರು ಕಮ್ಮಿ ಮಾಡಿದ್ರು, ರೇಟ್ ಜಾಸ್ತಿ ಆಯ್ತು. ಓಕೆ. ಬ್ರೀಡಿಂಗ್ ಪರ್ಪಸ್ಸೇ ಇಲ್ಲದೆ ಇರಬೇಕಾದ್ರೆ ದನ ಸಾಕಿದ್ರೆ ಏನು ಪ್ರಯೋಜನ? ಬ್ರೀಡಿಂಗ್ ಪರ್ಪಸ್ಗೆ ಅಂತ ಓರಿಗಳು ಐತೆ, ಕೊಡ್ಸಕ್ಕೆ ಹಸ್ಗಳು ಯಾರು ಸಾಕು ಮುಂದೆ ಹೋಗ್ತಾ ಇಲ್ಲ. ಅದು ಕರ್ದಿ ಮನೆ ಕಟ್ಟಿ ಸಾಕ್ತಿವಿ ಅನ್ನೋರು ಯಾರು ಅಷ್ಟೊಂದು ತಾಗತಿ ಸಾಕ್ತಿವಿ ಅನ್ನೋರು ಯಾರು ಮುಂದೆ ಹೋಗ್ತಾ ಇಲ್ಲ ಈಗ. ಓಕೆ. ಇವಾಗ ನಿಮ್ಮ ಜೊತೆಲಿ ಹೆಣ್ಣಸ್ಗಳು ನಿಮ್ಮ ಮನೇಲಿ ಎಷ್ಟು ಜೊತೆ ಇದ್ದಾವೆ? ಸರ್ ನಮ್ಮನೆ ಹೆಣ್ಣಸ್ಗಳು ಒಂದು ಜೊತೆ ಐತೆ. ಒಂದು ಜೊತೆ. ಅದ್ರಲ್ಲಿ ಬ್ರೀಡಿಂಗ್ ಪರ್ಪಸ್ ಅವ ಎಷ್ಟು ಜೊತೆ ಇದ್ದಾವೆ? ಬ್ರೀಡಿಂಗ್ ಪರ್ಪಸ್ಗೆ ಹೆಣ್ಣಸ್ಗಳು ಸಾಕಿದ್ರೆ ಒಂದು ಜೊತೆ ಸಾಕೈತೆ. ಒಂದು ಜೊತೆ ಬ್ರೀಡಿಂಗ್ ಪರ್ಪಸ್ಗೆ. ಬ್ರೀಡಿಂಗ್ ಪರ್ಪಸ್ಗೆ. ಓಕೆ. ಈಗ ಅವು ಮನೇಲಿ ಕರ ಹಾಕಿದಾವ? ಸರ್ ಮನೆ ಕರ ಹಾಕಿದ್ರೆ ಕೊಟ್ಬಿಟ್ಟಿದ್ದೇವೆ, ಅವನ್ನ ಈಗ ತಗೊಬೇಕು. ಇವಾಗ ತಿರ್ಗಾ ತಗೋಬೇಕು. ಅಲ್ಲ, ಇವಾಗ ನೀವುಗಳು ಇವತ್ತಿನ ಹೊಸ ಪ್ರತಿಭೆಗಳು ನೀವು ಅಲ್ವಾ, ಯುವಕರು. ಇವಾಗ ನೀವೇನು ಮಾಡಬೇಕು ಅಂತಂದರೆ 1-2 ಅನ್ನೋ ಹಸುಗಳನ್ನು ನೀವು ಮನೆಯಲ್ಲಿ ಸಾಕಿದ್ರೆ ಅಟ್ಲೀಸ್ಟ್ ಬ್ರೀಡಿಂಗ್ ಪರ್ಪಸ್ ಆಗುತ್ತೆ. ಆವಾಗ ಮುಂದಿನ ದಿನಗಳಲ್ಲಿ ಸಾಕೋರ್ಗೂ ನೀವು ಕೊಡ್ಬೋದು. ಒಂದು ತುಂಬ ಒಂದು ಇದಿರುತ್ತೆ ಅಲ್ವಾ, ಆ ಥರ ಒಂದು ತಗೋಬೇಕು. ಓಕೆ. ಇವಾಗ ನೀವು ಟೋಟಲ್ ಎಷ್ಟು ಜೊತೆ ನಿಮ್ಮ? 4 ಜೊತೆ. ನಿಮ್ಮವೇನಾ ಅಥವಾ ಫ್ರೆಂಡ್ಸ್? ಒಟ್ಟು ಎಲ್ಲರೂ ಒಂದೇ ಕಡೆ ಸೇರಿದ್ದೀರಾ? ಎಲ್ಲ ಒಂದೇ ಕಡೆ. ಓಕೆ. ಈ ಎತ್ತು ಅಲ್ಲಾಗಿದಾವ ಈಗ? ಓಕೆ. ಅದಿನ್ನೂ ಅಲ್ಬಿದ್ದಿಲ್ಲ. ಓಕೆ. ಈಗ ಈ ಎತ್ತುಗಳಲ್ಲಿ ಏನು ವ್ಯವಸಾಯ ಮಾಡ್ತೀರಾ? ಓಕೆ. ಈಗ ನೀವು ರೈತರ? ಓಕೆ. ನೀವು ರೈತರಾ? ಏನು ಕೆಲಸ? ಓಕೆ. ಯಾಕೆ ಶೋಕಿಗೆ ಅಂತ ಸಾಕ್ತೀರಾ? ಈಗ ಹಳೆ ಕಾಲದಲ್ಲಿ ಎಲ್ಲ ದನಗಳಲ್ಲೂ ಶೋಕಿನೂ ಮಾಡೋರು, ವ್ಯವಸಾಯನೂ ಮಾಡೋರು. ಅಂಥದ್ರಲ್ಲಿ ನೀವು ಒಂದು ದನ ಹುಟ್ಟಿದ ತಕ್ಷಣ ಒಂದು ದನನ ಹೇಗೆ ನೀವು ಬರೀ ಶೋಕಿಗೆ ಅಂತಾನೆ ಡಿಸೈಡ್ ಮಾಡ್ತೀರಾ? ಸರ್ ಅವ್ರು ದನ ಜಾತಿ ಕೂಲ ಕಾಲು ಕಮ್ಮಿ ಪ್ಲೇಸ್ ಮಾಡ್ತೀವಿ ಅಂತ ಗೊತ್ತಾದ್ಮೇಲೆ ಶೋಕಿಗೆ ಅಂತಾನೆ ಮಾಡಿಕೊಳ್ಳೋದು. ಆ ಲೆಕ್ಕಾಚಾರ. ಈಗ ಎತ್ತು ಗೈಬೋದು, ಗೈಗೆ ಹೋಯ್ತದೆ, ಎಲ್ಲಕ್ಕೆ ಹೋಯ್ತದೆ, ಬಟ್ ಗಡ್ಡಿ ಸಾಕ್ತೀವಿ ಅಂತಾರೆ ಯಾರು ಇಲ್ಲ. ಗೈತೀವಿ ಅನ್ನೋಷ್ಟು ಯಾರು ಮುಂದೆ ಬರ್ತಾರೆ. ಈಗೆಲ್ಲ ಟ್ರಾಕ್ಟರ್ ಬಂದ್ಬಿಟ್ವಲ್ಲ, ಎಲ್ಲ ಜಾಸ್ತಿ ಈಗ ಮುಂದುವರ್ಬಿಟ್ರು. ಟ್ರಾಕ್ಟ್ರು ಅದು ಇದೆಲ್ಲ ಬಂದಮೇಲೆ ಈಗ ಹೊರಡೋರು ಕಮ್ಮಿ ಆದರು. ಓಕೆ. ಇವಾಗ ಇವು ಒಂದಲ್ಲಾಗಿದೆ, ಒಂದಲ್ಲಾಗಿಲ್ಲ ಅಲ್ವಾ? ಓಕೆ. ಇವು ಏನು ಬೆಲೆಗೆ ನೀವು ತೊಗೊಂಡಿದ್ದು? ಸರ್ ಇವು ನಾವು ತಗೊಂಡಾಗ 2,80,000 ತಗೊಂಡು. 2,80,000. ಓಕೆ. ಈಗ 3,500 ಹೇಳ್ತಾ ಇದ್ದೀವಿ. 3,500 ಹೇಳ್ತಾ ಇದ್ದೀರಾ? ಓಕೆ. ಈಗ ಇವ್ರಲ್ಲಿ ವ್ಯವಸಾಯ ಮಾಡೋಕ್ಕೆ ಕಟ್ಟಿದ್ರೆ ಹೋಗ್ತವ? ಸರ್ ಹೋಗುತ್ತೆ. ಗಾಡಿನ ಕಟ್ತೀವಿ, ಹೊರನ ಹೊಡ್ತೀವಿ, ಬಟ್ ಜಾಸ್ತಿ ಓಡಲ್ಲ. ಒಂದು ಮಾಮೂಲಿ ಗಾಡಿ ಕಟ್ತೀವಿ, ರೇಸ್ ದೊಡ್ಡ ಗಾಡಿ ಪಾರ್ಕಿಂಗ್ ಕಟ್ಕೊಂಡು ಹೋಗ್ತೀವಿ, ಹೊಡ್ಕೊಂಡು ಬರ್ತೀವಿ ಅಷ್ಟೇ. ಹೊಲ ಉಳ್ತೀವಿ ಅಂತ ಜಾಸ್ತಿ ಕೆಲಸ ಮಾಡೋದು. 10 ಗಂಟೆ ಲಾಸ್ಟ್ ಅಷ್ಟೇ. ಆ ಥರ 10 ಗಂಟೆ ಮಾಡಿ ಮಾಡ್ತೀವಿ, ಮತ್ತು ಮಾತಾಡ್ಬಿಟ್ಟು ರೆಸ್ಟ್ ಕೊಟ್ಬಿಡ್ತೀವಿ. ಆ ಥರ ಜಾತ್ರೆ ಗೊತ್ತು ಅಂತ ಇರ್ತೀವಿ, ಮಾಮೂಲಿ ರೆಸ್ಟ್ ಏನು ಕಟ್ಟಲ್ಲ, ಬರೀ ಗಾಡಿ ಮಾತ್ರ. ಹಂಗೆ ಬರೀ ಗಾಡಿ ವಾಕಿಂಗ್ ಕೊಡ್ಬೇಕಲ್ಲ, ವಾಕಿಂಗ್ ಕಟ್ಕೊಂಡು ಹೋಯ್ತು, ಹೊಡ್ಕೊಂಡು ಮಾತಾಡ್ತೀವಿ ಅಷ್ಟೇ. ಆ ಥರ. ನೀವು ಯಾವ್ಯಾವ ರೇಸ್ನ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಸರ್ ನಾವು ಫಸ್ಟು ಸಾಲಿಗ್ರಾಮದಲ್ಲಿ ಮಾಡಿದ್ದು. ಸಾಲಿಗ್ರಾಮ, ಮಿರ್ಲೆ, ಕಡೂರು ಎಲ್ಲ ಕಡೆ ರೇಸ್ ಕ್ವಾಲಿಫಿಕೇಶನ್ ಮಾಡಿದ್ದು. ಇದು ಸಾಲಿಗ್ರಾಮದಲ್ಲಿ 3 ರೌಂಡ್ ಪಾಸ್ ಆಗೈತೆ, 2 ನಾವು ಫಸ್ಟ್ ಬಂದಾಗ. ಈಗ ರೇಸ್ ನಿಲ್ಲಿಸ್ಬಿಟ್ಟು ಅಂದ್ರೆ ಈಗ ರೇಸ್ಗೆ ಅಂದ್ರೆ ಹಿಡಿಯೋಕ್ಕಾಗಲ್ಲ, ಜಾಸ್ತಿ ಸ್ಟ್ರಾಂಗ್ ಆಗ್ಬಿಟ್ವಲ್ಲ. ದನ ಜಾಸ್ತಿ ಮೇಯಿಸಿದ ಮೇಲೆ ಹೊಡೆದು ಬಿಚ್ಚಿಸ್ಬಿಟ್ವಲ್ಲ, ಸ್ಟ್ರಾಂಗ್ ಆಗ್ಬಿಟ್ಟು ದನಗಳು. ಈಗ ರೇಸಿಂಗ್ ಹೋಗಿ ಶೋಕಿಂಗ್ ಮಾಡ್ತಾ ಈಗ ಶೋಕಿಂಗ್ ಮಾಡ್ತಾ ಇದ್ದೀರಾ? ಓಕೆ. ಯಾರಾದರೂ ಬಂದರೆ ಕೊಡ್ತೀರಾ? ಹಾಂ ಸರ್ ಕೊಡ್ತೀವಿ. ನಿಮ್ಮ ಮೊಬೈಲ್ ನಂಬರು? 890 40 91 944. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವರ ಎತ್ತುಗಳು. ಓಕೆ. ಈ ಎತ್ತುಗಳು ಅವರು ರೇಸ್ನ ಹೊಡೆದಿದ್ದಾರೆ. ಇವಾಗ ಇದರಲ್ಲಿ ಉಳುಮೆ ಕೂಡ ಮಾಡಿದ್ದಾರೆ, ಗಾಡಿ ಕಟ್ಟಿದ್ದಾರೆ. ಆಗೊಂದು ವೇಳೆ ಯಾರಿಗಾರು ಬೇಕು ಅನಿಸಿದ್ರೆ 100% ಇವ್ರನ್ನ ಈ ಎತ್ತುಗಳನ್ನು ಭೇಟಿ ಮಾಡಿದ್ರೆ ಇವರಿಗೆ ನಿಮಗೆ ಸಿಗ್ತವೆ. ಓಕೆ ಅಣ್ಣ. ಹಾಗೆ ಇವು ಯಾರವು? ಇವು ಕೂಡ ಕಡಿಸು ಅಣ್ಣ. ಇವು ಅಲ್ಲಾಗಿದ್ದಾವ? ಇನ್ನೂ ಅಲ್ಲಿ ಬಿದ್ದಿಲ್ಲ. ಓಕೆ. ಈ ಕಡ್ಸ್ಗಳು ನೀವು ಕೂಟ ಮಾಡಿದ್ದ ಅಥವಾ ಬೇರೆಯವ್ರು ಕೂಟ ಮಾಡಿರೋ ಬೇರೆಯವರೇ ಕೂಟ ಮಾಡಿದರು? ಓಕೆ. ಈಗ ಬೇರೆಯವ್ರು ಕೂಟ ಮಾಡಿ ತಂದಿರೋ ದನಗಳನ್ನು ನೀವು ನೋಡ್ಕೊತೀರಲ್ಲ, ಈಗ ನೀವು ಯಾವತ್ತೂ ತಡಿ ನಾನು ಕೂಟ ಮಾಡಬೇಕು ಅದೇ ಥರ ಅಂತ ಅನಿಸಿಲ್ವಾ? ಕೂಟ ಹಾಕಿರೋ ದನಗಳನ್ನೇ ನೀವು ತೊಗೊಂಡು ನೀವು ಮಾಡ್ತೀರಾ ಆ ಥರ. ಈಗ ಇದ್ರಲ್ಲೆಲ್ಲ ವ್ಯವಸಾಯ ಕಲಿಸಿದ್ರಾ? ಎಲ್ಲ ವ್ಯವಸಾಯ ಮಾಡೋದು. ಯಾವುದೇ ರೈತರಿಗೆ ಮೋಸ ಆಗಲ್ಲ, ಗ್ಯಾರಂಟಿ ಇದ್ದಾವೆ. ಯಾವುದೇ ಕೆಲಸ ಗ್ಯಾರಂಟಿ ಇದ್ದಾವೆ. ಅಲ್ಲ, ಇವತ್ತಿಗೆ ಏನು ಬೇಕೋ ಅದನ್ನು ಕೆಲಸ ಮಾಡ್ಬೋದು. ಓಕೆ. ಇವೆಲ್ಲ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ನೀವು? 1.5 ಲಕ್ಷ ಹೇಳ್ತಾ ಇದ್ದೀರಾ. ಇವಕ್ಕೆಲ್ಲ ಏನೇನು ತಿಂಡಿ ಮೇಂಟೈನ್ ಮಾಡ್ತೀರಾ? ಇದಿಷ್ಟು ಡೈಲಿ
ಅಥವಾ ಜಾತ್ರೆ ಇಲ್ಲ ಅಂತಂದಾಗ ಮಾಮೂಲಿ ಇಂಡಿ ಬೂಸ ಜೋಳ ಅಷ್ಟೇ. ಜಾತ್ರೆ ಟೈಮಲ್ಲಿ ಇಂಡಿ ಬೂಸ ಅದ್ರ ಜೊತೆ ಉಳ್ಳಿ ಮಿಕ್ಸ್ ಮಾಡ್ತೀವಿ. ಉಳ್ಳಿ ಮತ್ತೆ ತಗಣಿ ಬರುತ್ತಲ್ಲ, ತಗಣಿ ಮಿಕ್ಸ್ ಮಾಡಿ ಬೇಯಿಸ್ಕೊಡ್ತೀವಿ. ಬೇಯಿಸ್ಬಿಟ್ಟು ಕೊಡ್ತೀರಾ? ಓಕೆ. ಇವಾಗ ಇದಕ್ಕೆಲ್ಲ ಬೆಣ್ಣೆ ಕೊಡೋದು, ಹಾಲು ಕೊಡೋದು, ಆ ಥರ ಎಲ್ಲ? ಹಾಲು ಬೆಣ್ಣೆ ತುಪ್ಪ ಅದೆಲ್ಲ ಕೊಡ್ಬೋದು. ಬಟ್ ಅದನ್ನ ಕೊಡಕ್ಕೆ ಅಂದ್ರೆ ಜಾಸ್ತಿ ಲೂಸ್ ಮೋಷನ್ ಆಗ್ಬಿಡ್ತು ನನಗೆ. ಅದಕ್ಕೆ ನಾವು ಹಾಲು ತುಪ್ಪ ಜಾಸ್ತಿ ಕೊಡ್ಕೋಲ್ಲ. ರವೆ ಮಾಮೂಲಿ ಬೆಣ್ಣೆ ಉಂಡೆ, ರವೆ ರವೆ ಕಡಲೆಪುರಿ ಮಿಕ್ಸ್ ಮಾಡ್ಕೊಡ್ತೀವಿ. ಆ ಥರ ಮಾಡಿ ಕೊಡ್ತೀರಾ? ಓಕೆ. ಒನ್ ಟೈಮ್ ಅಷ್ಟೇ ರವೆ ಬೆಣ್ಣೆ ಮತ್ತೆ ಕಡಲೆಪುರಿ ಮಿಕ್ಸ್ ಮಾಡ್ಕೊಡೋದು. ಎರಡು ಟೈಮ್ ಕೊಟ್ಬಿಟ್ಟು ಲೂಸ್ ಮೋಷನ್ ಆಗ್ಬಿಡ್ತೀವಿ. ದನ ಅಲ್ವಲ್ಲ, ಎಷ್ಟು ಬೇಕಷ್ಟು ಕೊಡ್ತೀವಿ ಒನ್ ಟೈಮ್ಗೆ. ಆ ಥರ ಕೊಡ್ತೀರಾ? ಓಕೆ. ಹಾಗೆ ಬನ್ನಿ ಅಣ್ಣ, ಇನ್ನೂ ಒಂದು ಜೊತೆ ಇದ್ದಾವೆ, 2 ಜೊತೆ. ನೋಡ್ತಾ ಇರ್ಬೋದು, ಇವು ಕೂಡ 2 ಜೊತೆ ದನಗಳು. ಇವು ಅವರವೇನೆ. ಬನ್ನಿ ಹಾಗೆ ಕೇಳೋಣ ಹೆಂಗೆ ಏನು ಅಂತ. ಅಣ್ಣ, ಇವಾಗ ಇವು ಕೂಡ ಒಂದು ಜೊತೆ ಹಾಲಲ್ಲಿನ ಕರುಗಳನ್ನು ನೀವು ಇಟ್ಕೊಂಡಿದ್ದೀರ. ಓಕೆ. ಈಗ ಇವನ್ನ ನೀವು ಜೊತೆ ಮಾಡಿದ್ರ ಅಥವಾ ನೀವು ತಂದ್ರ? ಬೇಬಿ ಜಾತ್ರೆಯಿಂದನೇ ತಂದ್ರಿ. ಓಕೆ. ದೊಡ್ಡ ದನಗಳಿಗೆ ಸೆಲೆಕ್ಷನ್ ದನಗಳು 1 ಲಕ್ಷ ಕೊಟ್ಬಿಟ್ಟು ಅವನ್ನ ಇವು ತಗೊಂಡಿದ್ದೀವಿ. ಓ, ಅಂದರೆ ಒಂದು ಜೊತೆ ಹೋಗ್ತಿದ್ದಂಗೆ ಒಂದು ಜೊತೆ ಬರ್ತಾ ಇರಬೇಕು. ಈಗ ಮನೆ ಗಂಟೆ ಮೂಡಿಲ್ಲ ಅಂತ ಮಲಿಕ ಬರ್ತೀವಿ, ಮನೆಯಲ್ಲ ಅಂದ್ರೆ ಮುಳ್ಕಾಗಲ್ಲ. ಅದು ಅಭ್ಯಾಸ ಆಗ್ಬಿಟ್ಟಿದೆ ಅವಾಗಿಂದ. ಒಟ್ಟಲ್ಲಿ ಒಂದು ಜೊತೆ ಇನ್ಕಮಿಂಗು, ಒಂದು ಜೊತೆ ಔಟ್ ಗೋಯಿಂಗು. ಈಗ ಒಂದು ಜೊತೆ ಮಾರಿ ಅಂತ ಒಂದು ಜೊತೆ ಬರ್ತಾರೆ ಸಂಜೆ ವರ್ಷ. ಹಂಗೇನೆ. ದನ ಇಲ್ಲ ಅಂದ್ರೆ ನಮ್ಗೆ ಅಭ್ಯಾಸನೇ ಇಲ್ಲ, ಮಲಿಕಾಗಲ್ಲ. ಆ ಥರ. ಹೇಗೆ ಇದನ್ನೆಲ್ಲ ಯಾರು ಮೇಂಟೈನ್ ಮಾಡ್ತಾರೆ ದನ ಕರುಗಳು? ಹೊಸ ದನ ನಾನೇ ಮೇಂಟೈನ್ ಮಾಡ್ತೀನಿ. ಎಲ್ಲ ನೀವೇ ಮಾಡ್ತೀರಾ? ಅಲ್ಲ, ಈಗ ಇದಕ್ಕೆ ಮನೇಲಿ ಯಾರು ನಿಮ್ಗೆ ಆಪೋಸ್ ಆಗಲ್ವಾ? ಬೈ ಅಪ್ಪ ನಮ್ಮ ಅವ್ರವ್ರ ಮಾಮೂಲಿ ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಡ್ತಾರೆ. ಅವ್ರಿಲ್ಲ, ನಾನಿದ್ದಾಗ ಅವ್ರು ನೋಡ್ತೀವಿ, ಅವ್ರು ನೋಡ್ಕೊತಾರೆ. ನಾನಿಲ್ಲ ಅಂತ ಅವ್ರು ನೋಡ್ಕೊತಾರೆ, ನಾನಿದ್ದಾಗ ನಾನು ನೋಡ್ತಾರೆ. ನೀವಿದ್ದಾಗ ನೀವೇ ನೋಡ್ಕೊತೀರಾ? ನಾನಿಲ್ಲ ಅಂತ ನಮ್ಮ ಅಪ್ಪ ಮಾಡ್ತಾರೆ, ಅವ್ರು ನೋಡ್ಕೊತಾರೆ. ಆ ಥರ. ಓಕೆ. ಹೇಗೆ ಅನಿಸುತ್ತೆ ನಿಮಗೆ ಈ ಜಾತ್ರೆಗಳಿಗೆ ಇಲ್ಲೆಲ್ಲ ಬರ್ತಿರಲ್ಲ? ಹೆಂಗೆ ಅನ್ಸುತ್ತೆ? ಎಲ್ಲ ಬರೋದು ಬರೀ ಖುಷಿಗೋಸ್ಕರ. ಎಲ್ಲ ದನ ಬಂದು ಮೇಯಿಸ್ತಾರೆ, ನಾವು ದೇವಸ್ಥಾನ ಮಾಡಿ ಪೂಜೆ ಮಾಡ್ತಾರೆ, ನಡ್ಕೊ ಬರ್ತೀವಿ. ದನ ಮಾರಿದ್ರೆ ಖುಷಿ, ಬೇರೆ ತಗೋತೀವಿ ಅಂತ ಅಂದ್ಬಿಟ್ಟು. ದನ ಮಾರಿ ಅಂದ್ರೆ ಊರಾಗ ಮಾಡ್ಕೊತೀವಿ ಅನ್ನೋ ಖುಷಿ ಅಷ್ಟೇ. ದನ ಮಾರ್ಲಿ ಯಾವತ್ತೂ ಖುಷಿ ಇದ್ದೇ ಇರ್ತದೆ ಜಾತ್ರೆ ಮಾಡೋದಲ್ಲಿ. ಎಲ್ಲ ರೈತರು ಸೇರಿ ಎಲ್ಲ ರೈತರು ಬಂದ ಹತ್ರ ಬಂದು ಮಾತಾಡ್ತಾರೆ, ಎಲ್ಲರೂ ಒಂದೇ ಹತ್ರ ಇರ್ತೀವಿ. ಈಗ ಊರಲ್ಲಾದ್ರೆ ಹೊರಗಡೆ ಇರ್ತಾರೆ, ಅಲ್ಲಿ ಸಿಗ್ತಾ ಇರ್ತಾರೆ, ಮಾತಾಡೋಕ್ಕಾಗಲ್ಲ ಕರೆಕ್ಟಾಗಿ. ಈಗ ಜಾತ್ರೆ ಬಂದ್ರೆ ಯಾವಾಗಲೂ ಬೆಳಗ್ಗೆ ಸಂಜೆ ಫ್ರೀಯಾಗಿ ಇರ್ತಾರಲ್ಲ, ಎಲ್ಲರೂ ಸಿಗ್ತಾರೆ. ಅಂದರೆ ಹಳೆ ಫ್ರೆಂಡ್ಸ್ ಎಲ್ಲ ಭೇಟಿ ಆಗ್ಬೋದು, ಆ ಥರ ಎಲ್ಲ. ಫ್ರೆಂಡ್ಸ್ ಎಲ್ಲ ಭೇಟಿ ಆಗೋದು, ಯಾರು ಬೇರೆ ಹೊರಗಡೆ ಊರಿಂದೆಲ್ಲ ಬರ್ತಾರಲ್ಲ, ಮಾತಾಡ್ಕೊಂಡು ಒಂದೇ ಇಲ್ಲಿ ಜಾತ್ರೆ ಒಳಗೆ ಇರ್ಬೋದು. ಆ ಥರ. ಒಟ್ಟಿನಲ್ಲಿ ಎಷ್ಟು ದಿನ ನಡೀತದೆ ಇದು ಜಾತ್ರೆ? ಜಾತ್ರೆ 3 ತಾರೀಕಿಂದ 7 ತಾರೀಕು 5 ದಿನ ನಡೀತದೆ. ಓಕೆ. ಹೇಗಿದೆ ಗಿರಾಕಿ? ಸರ್ ಗಿರಾಕಿ ಅಂತಂದ್ರೆ ಇವತ್ತು ಕಮ್ಮಿ ಐತೆ. ದನ ಬಂದಿರೋದು ನೆನ್ನೆಯಿಂದ ಇವತ್ತು ಕಮ್ಮಿ ಐತೆ. ನಾಳೆ ನಾಡಿದ್ದೆಲ್ಲ ಗಿರಾಕಿ ಜಾಸ್ತಿ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಲೆಕ್ಕದಲ್ಲಿ ಗಿರಾಕಿ ಜಾಸ್ತಿ ಬರ್ತಾರೆ ಅಂತ ಅನ್ಸುತ್ತೆ? ಬರ್ತಾವ್ರೆ ಅಂದ್ರೆ ಯಾರು 1 ಲಕ್ಷದಿಂದ ಒಳಗಡೆ ದನ ಐತೆ, ಆ ದನಗಳೆಲ್ಲ ಮಾರ್ತಾವ್ರೆ. 1 ಲಕ್ಷದಿಂದ ಬೇರೆ ಹೇಳ್ತಾ ದನಗಳು ಯಾರು ತಗೋತಿಲ್ಲ. ಯಾರು ನೋಡ್ತಾವ್ರೆ, ಮೇಯಿಸ್ಕೋಬೋದು, ಕೆಲಸ ಮಾಡ್ಬೋದು ಅಂತ. ದುಡ್ಡು ಜಾಸ್ತಿ ಇರೋ ಯಾವನು ನೋಡ್ತಿಲ್ಲ. ಆ ಲೆಕ್ಕಾಚಾರ. ಈಗ ಈ ದನನ ನೀವು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಒಂದಕ್ಕೆ ಮಕ ಕೆಟ್ಟೋಗಿದೆ, ಅಡ್ಡಗಟ್ಟು. ಹೇಗೆ ನೀವು ಅದನ್ನ ಕೂಟ ಮಾಡಿದ್ರಿ? ಹೇಗೆ ಅನ್ನಿಸ್ತು? ನಾವು ತಗೊಂಡಾಗ ದನ 2 ಒಂದೇ ತರ ಇದ್ದು, ಒಂದೇ ಮಕ್ಕ, ಒಂದೇ ಜಾತಿ, ಒಂದೇ ಕೂಡ್ತಲ್ಲಿ ಇದ್ದು. ದನ ಮೇಯ್ತಾ ಹೇಳೋಕ್ಕಾಗಲ್ಲ ಯಾವ ತರ ಬರುತ್ತೆ ಅಂತ. ಈಗ ದನ ಬೆಳೀತಾ ಮುಂದೆ ಚೇಂಜ್ ಆಗ್ತಿತ್ತಲ್ಲ, ಅದು ದನ ಬೆಳೀತಾ ಒಂದು ಸ್ವಲ್ಪ ವೀಕ್ ಆಯ್ತು, ಒಂದು ಸ್ವಲ್ಪ ಸ್ಟ್ರಾಂಗ್ ಆಯ್ತು. ಹಂಗೆ. ಓಕೆ. ಈ ಕೊಂಬುಗಳೆಲ್ಲ ಮಾಡಿಸ್ತಿರಲ್ಲ, ಏನು ಪರ್ಪಸ್ಗೆ ಮಾಡಿಸೋದು? ಕೊಂಬು ಮಾಡಿಸೋದು, ಕೊಂಬು ಫಸ್ಟ್ ಡೊಂಕಾಗಿರುತ್ತೆ ಫುಲ್ಲು, ಲಕ್ಷಣ ಕಾಣಲ್ಲ. ಕೊಂಬು ರೆಡಿ ಮಾಡ್ತೀವಿ ಅಂತ ಲಕ್ಷಣ ಕಾಣುತ್ತೆ ನೋಡೋಕೆ. ಓಕೆ. ಈಗ ಲಕ್ಷಣ ಕಾಣಿಸ್ತವೆ ಅಂದ್ಬಿಟ್ಟು ನನಗೆ ನೋವು ಮಾಡ್ತೀವಿ, ನೋವು ಹೋಯ್ತು ಅಂದ್ಬಿಟ್ಟು ದನ ಬಿಟ್ಬಿಡಲ್ಲ, ದನಕ್ಕೆ ಚೆನ್ನಾಗಿ ಮೇಯ್ತೀವಿ ನೋವಾದ ಟೈಮಲ್ಲಿ, ಹಾಗಾದ್ರೆ ರಿಕವರಿ ಆಗುತ್ತೆ ಬೇಗ. ಓಕೆ, ರಿಕವರಿ ಆಗುತ್ತೆ. ಈ ಕೊಂಬುಗಳನ್ನೆಲ್ಲ ರಿಂಗ್ ಸ್ಪಾನರ್ ಹಾಕ್ಬಿಟ್ಟು ಬೆಂಡ್ ತೆಗಿತಾರಲ್ಲ, ಪ್ರಾಬ್ಲಮ್ ಅಲ್ವಾ ಅದು? ಪ್ರಾಬ್ಲಮ್ ಆಗಲ್ಲ, ದನ ನೋಡ್ಕೊತಾರೆ, ಅದ್ರ ಮೇಲೆ ಡಿಪೆಂಡ್ ಅದು. ಈಗ ರಿಂಗ್ ಸ್ಪಾನರ್ ಯೂಸ್ ಮಾಡಿ ನಾವು ಬೆಂಡ್ ತೆಗೆದಾಗ ಕಟ್ ಆಗುತ್ತಲ್ವಾ ಒಳಗಡೆ ಮೂಳೆ? ಒಳಗಡೆ ಅದಕ್ಕೆ ಬ್ಯಾಂಡೇಜ್ ಮಾಡ್ತಿರ್ತಾರೆ, ಪ್ಯೂರ್ ಬ್ಯಾಂಡೇಜ್ ಮಾಡ್ಬಿಟ್ಟು ಜೈಂಟ್ ಮಾಡ್ತಾರೆ. ಅದನ್ನೇ ದನ ರೆಡಿ ಮಾಡಿಸಿದ್ಮೇಲೆ ಕೊಂಬು ಮುಡಿಸಿದ್ಮೇಲೆ ತಗೊಂಡು ಮೇಯಿಸ್ತೀವಿ 8 ದಿನ 10 ದಿನ. ಹಂಗೆ 15 ದಿನ ದನ ಕೊಂಬು ಮುಡಿದಾಗ ಮೇಯಿಸಿದ್ರೆ ಅದು ನೋವು ಕಮ್ಮಿ ಆಗುತ್ತಲ್ಲ, ಪೇಂಕಿಲ್ಲ ಮಾತಾಡ್ಬಿಡುತ್ತೆ, ಕೊಟ್ಟರೆ ಅದು ರಿಕವರ್ ಆಗುತ್ತೆ ಅಲ್ಲೇ 8 ದಿನಕ್ಕೆ. ಲೆಕ್ಕಾಚಾರ. ಸಣ್ಣ ಪುಟ್ಟ ಮಕ್ಕಳುಗಳು ಹೆಂಗೆ ನೋಡ್ಕೊತೀವಿ? ಈಗ ಹುಟ್ಟಿದ ತಕ್ಷಣ ಮಕ್ಕಳು ಬಿಟ್ರೆ ಹೋಗ್ಬಿಡಲ್ಲ. ಹಂಗೆ ಇವನು ಕೊಂಬು ತಕ್ಷಣ ದನ ಬಿಟ್ಬಿಟ್ಟು ಎಲ್ಲೂ ಹೋಗಲ್ಲ, ನಾವು ನೋಡ್ಕೋಬೇಕಾಗ ಒಂದು 8 ದಿನ ನಾವು ಜೊತೆ ನೋಡ್ಕೋಬೇಕು. ಹಂಗೆ. ಓಕೆ. ಈಗ ಇಲ್ಲಿ ಗಿರಾಕಿಗಳು ಇರಲ್ವಲ್ಲ, ಹೇಗೆ ಇವನ್ನೆಲ್ಲ ಹೊಡ್ಕೊಂಬಂದಿರ್ತೀರಲ್ಲ, ಹೇಗೆ ಮಾರಿದ್ರೆ ಏನು ಮಾರಲಿಲ್ಲ ಅಂದ್ರೆ ಏನು ಮಾಡ್ತೀರಾ? ಸರ್ ಮಾರ್ಲಿ ಮನೆ ಹತ್ರ ದನ ಯಾವಾಗಲೂ ಇದ್ದಂಗೆ ಇರ್ತವೆ. ಓಕೆ. ಎಷ್ಟು ಜೊತೆ ಇರ್ತವೆ ನಿಮ್ಮ ಮನೆ ಹತ್ರ? ಮನೆ ಹತ್ರ ಒಂದು ಜೊತೆ ಯಾವಾಗಲೂ ಇದ್ದಂಗೆ ಇರ್ತವೆ. ಮನೆ ಹತ್ರ ಒಂದು ಜೊತೆ ಇದ್ದಂಗೆ ಇರ್ತವೆ. ಇವಾಗ 4 ಜನ 5 ಜನ ಫ್ರೆಂಡ್ ಸರ್ಕಲ್ ಎಲ್ಲ ಬಂದು ಹಿಂಗೆ ಒಂದು ಕಡೆ ಸೇರಿಕೊಂಡು ಪೆಂಡಲ್ ಹಾಕ್ಕೊಂಡು ಏನೋ ಒಂದು ಖುಷಿಯಾಗಿ ಜಾತ್ರೆ ಮಾಡಿ ಹೋಗ್ತಿರಲ್ಲ, ಹಳೆ ಕಾಲದಲ್ಲಿ ಈ ಥರ ಎಲ್ಲ ಇರಲಿಲ್ಲ ಸರ್. ಹಳೆ ಕಾಲದಲ್ಲಿ ಈ ಥರ ಎಲ್ಲ ಇರಲಿಲ್ಲ. ಹಳೆ ಕಾಲದಲ್ಲಿ ಮರಗಳು ಜಾಸ್ತಿ ಇದ್ದು, ನೀರಲ್ಲಿತ್ತು, ಯಾವಾಗಲೂ ದನ ಕಟ್ಕೊಂಡು ಸಾಕ್ತಿದ್ರು. ಈಗ ಮರ ಜಾಸ್ತಿ ಕಮ್ಮಿ ಆದವು, ಮರನ ಕಡಿಯೋರು ಜಾಸ್ತಿ ಆದರು. ಈಗ ಅದಕ್ಕೆಲ್ಲ ಸಾಮಾನ್ಯ ಕಡಿಮೆ ಮಾಡ್ಬಿಟ್ಟವ್ರೆ. ಲೆಕ್ಕಾಚಾರ. ಓಕೆ. ಈಗ ಜಾತ್ರೆಗಳೆಲ್ಲ ಮಾಡ್ತಾ ಇದ್ರಲ್ಲ, ತುಂಬ ಖುಷಿ ಅನಿಸಿದ್ಯಾ ನಿಮಗೆ? ತುಂಬ ಖುಷಿ ಆಗುತ್ತೆ ಜಾತ್ರೆ ಮಾಡೋದ್ರಿಂದ. ಓಕೆ ಸರ್. ಈಗ ಎಲ್ಲ ಕಡೆ ಜಾತ್ರೆ ಮಾಡ್ತಿದ್ರು, ಫಸ್ಟು ಪ್ಲೇಸ್ ಅಂತ ಯಾರು ಮಾಡ್ತಿರ್ಲಿಲ್ಲ. ಈಗ ಎಲ್ಲ ಪ್ಲೇಸ್ ಮಾಡೋದು ಸ್ಟಾರ್ಟ್ ಮಾಡಿದ್ಮೇಲೆ ದನ ಸಾಕೋಕೆ ಕ್ರೇಜ್ ಬಂತು ಜಾಸ್ತಿ. ಪ್ಲೇಸ್ ಮಾಡ್ತಾರೆ, ಒಂದು ಹೊಡೆದ್ರೆ ಒಂದು 10-20 ಸಾವಿರ ಬರುತ್ತೆ, ಜನ ಕ್ರೇಜ್ ಬರ್ತಲ್ಲ ಎಲ್ಲ ಹುಡುಗರುಗಳಿಗೆ. ಈಗ ಅದಕ್ಕೆಲ್ಲ ಸೇರಿ ದನ ಸಾಕ್ತಾವ್ರೆ ಜಾಸ್ತಿ. ಓಕೆ.
ನಾನು ಕೇಳಿರೋ ಕ್ವಶನಲ್ಲಿ ನಿಮ್ಗೆ ಏನಾದ್ರು ಬೇಜಾರಾಯ್ತಾ? ಸರ್ ಇಲ್ಲ ಆ ಥರ ಏನು ಬೇಜಾರಿಲ್ಲ. ಯಾಕೆಂದರೆ ಕೆಲವರೆಲ್ಲ ಹೇಳ್ತಾರೆ ನಾವೇನಾರು ಕೇಳಿದ್ರೆ ಇಲ್ಲ ಅಣ್ಣ ನೀವು ಒಂದು ಸ್ವಲ್ಪ ಖಾರವಾಗಿ ಕೇಳ್ತೀರಾ ಅಂತ ಅಂತಾರೆ. ಆ ಥರ ಏನು ಬೇಜಾರಿಲ್ಲ. ಆ ಥರ ಎಲ್ಲ ಏನು ಬೇಜಾರಿಲ್ಲ. ಓಕೆ, ತುಂಬ ಖುಷಿಯಾಗಿ ಸಾಕ್ತಾ ಇದ್ದೀರಾ ಇಡೀ ಫ್ರೆಂಡ್ ಸರ್ಕಲ್ ಎಲ್ಲ ಸೇರಿ ಎಲ್ಲರೂ ಕೂಡ ಒಂದು ಕಡೆ ಜಾತ್ರೆ ಎಲ್ಲ ಮಾಡ್ತೀರಾ, ತುಂಬ ಖುಷಿ ಅನಿಸುತ್ತೆ. ಬಟ್ ಇಲ್ಲಿ ಇವತ್ತು ನಾನು ಬೆಳಗ್ಗೆಯಿಂದ ನೋಡಿರೋ ಪ್ರಕಾರ ಯಾರಿಗೊಂತಲ್ಲೂ ಕೂಡ ಒಂದು ವ್ಯಾಪಾರ ಮಾಡ್ತಿರೋದನ್ನ ನಾನು ನೋಡಿಲ್ಲ. ಸರ್ ವ್ಯಾಪಾರ ಮಾಡ್ತಾರೆ ಇವ್ರು ಸರ್ ಕಚ್ಚಾ ಇವರು ಮೊದಲು ಹೊರಗಡೆ ಸೈಡ್ ಬಂದವರೆ, ದಾವಣಗೆರೆ ಹಾವೇರಿ ಸೈಡ್ ಎಲ್ಲ ದನಿಗೆ ಬಂದವರೆ. ಅವ್ರು ದನ ಬಂದೆಲ್ಲ ನೋಡ್ಕೋತವ್ರೆ, ಹೊರಗಡೆ ನೋಡ್ಕೋತವ್ರೆ. ನೀವು ರೆಡಿ ಚಾರ್ಜ್ ಮಾಡಿ ಹುಡ್ಕೋತಾರೆ ಅಂತ ಇದನ್ನ ನಾವು ರೆಡಿ ಮಾಡಿ ಹುಡ್ಕೋತವ್ರೆ ಅವರು. ಬಟ್ ಯಾರು ವ್ಯಾಪಾರ ಮಾಡ್ತಿಲ್ಲ. ಯಾರು ಜಾತ್ರೆ 4 ದಿನ ಕಮ್ಮಿ ಆದರೆ ಜಾತ್ರೆ ನಾಳೆ ಅಂತ ಮೊದಲು ದನ ಕಮ್ಮಿ ಮಾಡ್ತಾರೆ ಬಟ್ ಅವ್ರು ವ್ಯಾಪಾರ ಯಾರು ಕೂಗುತ್ತಿಲ್ಲ ಈಗ ಆ ಲೆಕ್ಕಾಚಾರಕ್ಕೆ. ಆ ಲೆಕ್ಕಾಚಾರ ಈಗ ಜಾತ್ರೆ ಕೇಳೋದು ನಾಳೆ ಅಂತ ವ್ಯಾಪಾರ ಕೂತ ಕಮ್ಮಿ ಮಾಡ್ತಾರೆ, ದನ ಒಂಚೂರು ರೇಟ್ ಕಮ್ಮಿ ಮಾಡ್ತಾರೆ ಅಂತ ಬಟ್ ಯಾರಿಗೆ ವ್ಯಾಪಾರ ಕೂಗುತ್ತಿಲ್ಲ ಆ ಲೆಕ್ಕಾಚಾರ. ಓಕೆ, ಒಟ್ನಲ್ಲಿ ನಿಮ್ಮ ಲೆಕ್ಕಾರ ನಿಮ್ಮ ಒಂದು ಅನಿಸಿಕೆ ಇರೋದು ಗಿರಾಕಿ ಬಂದಿದ್ದಾರೆ, ಬಟ್ ಯಾರು ದನ ವ್ಯಾಪಾರ ಮಾಡ್ತಾರೆ ವೇಟಿಂಗ್ ಅಲ್ಲಿ ಇದ್ದಾರೆ. ವೇಟಿಂಗ್ ಅಲ್ಲ ಅವರೇ 2 ದಿನ 3 ದಿನ ಜಾತ್ರೆ ಲೇಟ್ ಐತೆ ಅನ್ನೋವಾಗ ಬಂದು ವ್ಯಾಪಾರ ಮಾಡ್ತಾರೆ ಎಲ್ಲರೂ ಅವರು. ಇವೆಲ್ಲ ಏನು ಹೇಳ್ತೀರಾ ರೇಟ್ ನೀವು ಈಗ? ಸರಿ 1,10,000 ಹೇಳ್ತಾ ಇದ್ದಾರೆ. ಇವು 1,10 ಹೇಳ್ತಾ ಇದ್ದೀರಾ? ಸೊ ಇನ್ನು ಅಲ್ಲಿ ಮಾಡಿಲ್ಲ ಇವಾಗ? ಮಾಡಿಲ್ಲ. ಓಕೆ, ಕೆಲಸ ಎಲ್ಲ ಇವು ಕೂಡ ದುಡಿಮೆ ಕೆಲಸ ಎಲ್ಲ ಮಾಡೋದು. ಗಾಡಿ ಎಲ್ಲ ಮಾಡಿದ್ರು. ಓಕೆ, ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಫೋನ್ ಮಾಡಿದ್ರೆ ಇದರಲ್ಲಿ ಯಾವುದೇ ಸರ್ ಇವರು ಯಾವ ಏರ್ಗಾದರೂ ಸರಿ ನಾವು ನಮ್ಮ ಮೊಬೈಲ್ ಫೋನ್ ಯಾವ ತಗೊಳ್ತೀವಿ ಡೀಟೇಲ್ಸ್ ಕೊಡ್ತೀರಾ ನೀವು? ಓಕೆ, ಥ್ಯಾಂಕ್ ಯು.